ಆತ್ಮೀಯ ಬಂಧುಗಳೇ, ನಾನು ಎಸ್.ಕೆ. ನಾಗಿರೆಡ್ಡಿ ಶಿಕ್ಷಣ ಕ್ರಾಂತಿ ಸಂಪಾದಕನಾಗಿ ತಮ್ಮ ಮುಂದೆ ರೇರಾ ವಿಚಾರ ಪ್ರಸ್ತಾಪನೆ ಮಾಡಲು ಸಜ್ಜಾಗಿದ್ದೇನೆ. ಇತ್ತೀಚೆಗೆ ರಾಯಚೂರು ನಗರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಲವಾರು ನಿಯಮಗಳನ್ನು ಒಳಗೊಂಡು ರೇರಾ ಕಾಯ್ದೆಯು ಕೂಡ ಜಾರಿಯಲ್ಲಿದೆ. ಈ ಒಂದು ರೇರಾ ಕಾಯ್ದೆ ದೇಶಾದ್ಯಂತ 2016ರಿಂದ ಪ್ರಾರಂಭವಾಗಿದೆ. ನಮ್ಮ ಕರ್ನಾಟಕದಲ್ಲಿ 2017ರಿಂದ ಜಾರಿಯಲ್ಲಿ ಇದೆ. ಇದು 1 ವರ್ಷದಲ್ಲಿ ಕಚೇರಿಯನ್ನು ಸಿದ್ಧತೆ ಮಾಡಿಕೊಂಡು ರೇರಾ ನಿಯಮಾವಳಿಗಳನ್ನೆಲ್ಲ ಜಾರಿ ಮಾಡೋದಕ್ಕೆ ಸಮಯಾವಕಾಶವನ್ನು ಹಿಡಿದು ಇದು ಸಂಪಂಗಿ ನಗರ ಬೆಂಗಳೂರಿನಲ್ಲಿ ಬೃಹತ್ ಕಚೇರಿಯೊಂದನ್ನು ಪ್ರಾರಂಭ ಮಾಡಿಕೊಂಡಿದೆ. ಇದು ದೇಶಾದ್ಯಂತ ಆನ್ಲೈನ್ ವ್ಯವಸ್ಥೆಯ ಮೂಲಕವಾಗಿ ಪ್ರಾರಂಭ ಮಾಡುವ ಹಲವಾರು ನಿಯಮಗಳನ್ನು ಈ ರೇರಾ ಕಾಯ್ದೆಯಲ್ಲಿ ಜಾರಿ ಮಾಡಲಾಗಿದೆ. ನಮಗೂ ಕೂಡ ಕರ್ನಾಟಕದಿಂದ ವೆಬ್ಸೈಟ್ ಮೂಲಕವೇ ನಾವು ನೋಂದಾವಣಿ ಮಾಡಿಸುವ ಒಂದು ಚೆಕ್ಲಿಸ್ಟನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಚೆಕ್ಲಿಸ್ಟು ಭಾಳ ಗೊಂದಲಮಯವಾಗಿರ್ತಕ್ಕಂಥದ್ದು ಮತ್ತು ಅದು ಅಷ್ಟು ಸುಲಭವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಇರುವುದಿಲ್ಲ. ಇದು ಚೆಕ್ಲಿಸ್ಟು ನಾವು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ದುಗುಡದ ವ್ಯವಸ್ಥೆ, ನಮಗೆ ಅರ್ಥವಾಗದಂಥ ಹಲವಾರು ವಿಷಯಗಳನ್ನು ಈ ಚೆಕ್ಲಿಸ್ಟ್ ಮೂಲಕ ರೇರಾ ರೆಗ್ಯುಲೇಟರಿ ಅಥಾರಿಟಿ ಎಲ್ಲೋ ಒಂದು ಕಡೆಗೆ ರಿಯಲ್ ಎಸ್ಟೇಟ್ ಮತ್ತು ಬಿಲ್ಡರ್ಸ್ಗಳಿಗೆ ಅಂಕುಶವನ್ನು ಏರಲು ಮುಂದಾಗಿದೆ. ಬಡಾವಣೆಗಳಿಗೆ ಮತ್ತು ಯಾವುದೇ ಕಟ್ಟಡಗಳು ಬೃಹತ್ ಆಕಾರದಲ್ಲಿ ಕಟ್ಟುವಂತಹ ಕಮರ್ಷಿಯಲ್ ಕಟ್ಟಡಗಳಿಗೆ ಮತ್ತು 500 ಚದರ ಮೀಟರ್ಗಿಂತ ಹೆಚ್ಚಿಗಿರ್ತಕ್ಕಂಥದ್ದು ಮತ್ತು ಅಪಾರ್ಟ್ಮೆಂಟ್ಗಳಂತಂದರೆ ಕನಿಷ್ಠ 8ಕ್ಕೆ ಮೀರಿದರೆ 8 ಅಥವಾ 8ಕ್ಕೆ ಮೀರಿದ ಯಾವುದೇ ಅಪಾರ್ಟ್ಮೆಂಟು ರೇರಾ ಅಥಾರಿಟಿಯಲ್ಲಿ ನೋಂದಾವಣಿ ಆಗುವುದು ಕಡ್ಡಾಯವಾಗಿದೆ. ಪ್ರತಿ ಬಡಾವಣೆ ಅಂದರೆ 500 ಸ್ಕ್ವೇರ್ ಮೀಟರ್ಸು ಅಂತಂದರೆ ಸುಮಾರು 4.75 ಪ್ಲಾಟ್ ಅಂದರೆ 30-40 ಪ್ಲಾಟ್ಗಳು 5ರ ಒಳಗನೆ ಇದು ಅಟ್ರಾಕ್ಟ್ ಆಗುವಂಥ ಒಂದು ವ್ಯವಧಾನ ಮಾಡಲಾಗಿದೆ. ಹೀಗಿದ್ದಲ್ಲಿ ಪ್ರತಿಯೊಂದು ಕೂಡ ಬಡಾವಣೆ 20 ಗುಂಟೆ 1 ಎಕರೆಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಬಡಾವಣೆಗಳು ಕೂಡ ರೇರಾ ನಿಯಮಗಳಲ್ಲಿ ಜಾರಿ ಬರ್ತದೆ. ಯಾವುದೇ ಸ್ವಯಂ ಅಂದರೆ ತಮಗಾಗಿ ಮಾಡಿಕೊಂಡಿರ್ತಕ್ಕಂಥ ಕೆಲವು ಬಡಾವಣೆಗಳಿಗೆ ಅವಶ್ಯಕತೆ ಇರುವುದಿಲ್ಲ. ಆದರೆ ಖಾಸಗಿ ಬಡಾವಣೆಗಳು, ಯಾವುದೇ ರಸ್ತೆಗಳು ಮತ್ತು ಸೈಟ್ಗಳು, ಗಾರ್ಡನ್ಗಳು ಬಿಡುವಂಥ ಲೇಔಟ್ ಮಾಡ್ತಕ್ಕಂಥವಕ್ಕೆ ಎಲ್ಲದಕ್ಕೂ ಕೂಡ ರೇರಾ ಅಪ್ಲಿಕೇಬಲ್ ಆಗ್ತದೆ. ಸಿಂಗಲ್ ಲೇಔಟ್ ಅಂತಂದರೆ ಏಕನಿವೇಶನೆ ಅಂತ ಕೆಲವರು ಮಾಡ್ಕೋತಾರೆ. ಯಾವುದೋ ಒಂದು ಇಂಡಸ್ಟ್ರೀಸೋ, ಯಾವುದೊಂದು ಶಾಲೆಯೋ, ಯಾವುದೊಂದು ಕಾಂಪ್ಲೆಕ್ಸು ತಮಗಾಗಿ ಸ್ವಂತಕ್ಕೆ ಇಟ್ಟುಕೊಳ್ಳುವಂಥ ಯಾವುದಾದ್ರೂ ಬಡಾವಣೆಗಳನ್ನು ಸಿಂಗಲ್ ಏಕನಿವೇಶನ ಅಭಿವೃದ್ಧಿಪಡಿಸುವಂಥ ನಿವೇಶನಗಳಿಗೆ ರೇರಾ ಅವಶ್ಯಕತೆ ಇರುವುದಿಲ್ಲ. ಆದರೆ ಖಾಸಗಿ ಬಡಾವಣೆಗಳು ಎಲ್ಲವೂ ಕೂಡ ಇದರಲ್ಲಿ ಒಳಗೊಳ್ಳುತ್ತದೆ. ಭಾಳಷ್ಟು ಜನಕ್ಕೆ ಇದು ಒಂದು ಗೊಂದಲಮಯದ ವಾತಾವರಣ ಸೃಷ್ಟಿಸಿಕೊಂಡಿದ್ದಾರೆ. ಕೆಲವರಿಗೆ ನಮಗೆ ಸಂಬಂಧ ಬರುವುದಿಲ್ಲ ಅಂತನ್ನುವ ವಾದ ವಿತಂಡನ ವಾದಕ್ಕೆ ಮುಂದಾಗ್ತಾರೆ. ಆದರೆ ಇದು ರೇರಾ ರೆಗ್ಯುಲೇಟಿಂಗ್ ಅಥಾರಿಟಿ ಅಂತನ್ನುವ ಒಂದು ನಿಯಮ ದೇಶಾದ್ಯಂತ ಇದು ಒಂದು ಬೃಹತ್ ಉದ್ಯಮ ರೀತಿಯಲ್ಲಿ ಪರಿಗಣಿಸಿದೆ. ಈ ಒಂದು ಉದ್ಯಮದಲ್ಲಿ ಖರೀದಿ ಮಾಡ್ತಕ್ಕಂಥವರು ಬಿಲ್ಡರ್ಗಳು ಮತ್ತು ನಿವೇಶನಕ್ಕಾಗಿ ಅಥವಾ ಯಾವುದಾದ್ರೂ ಅಪಾರ್ಟ್ಮೆಂಟ್ ಖರೀದಿ ಮಾಡುವಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆಯಾಗದಂಥ ರೀತಿಯಲ್ಲಿ ಒಂದು ರೇರಾ ರೆಗ್ಯುಲೇಟಿಂಗ್ ಅಥಾರಿಟಿ ಅಂತಂತೇಳಿ ಒಂದು ಹೊಸದಾಗಿ ಕಾಯ್ದೆಯನ್ನು ಜಾರಿ ಮಾಡಿದೆ. ಇಲ್ಲಿ ವಿಳಂಬದ ನೀತಿ ಅನುಸರಿಸುವಂಥ ಅವಶ್ಯಕತೆ ಹೆಚ್ಚಾಗಿ ಕಂಡುಬರುವುದಿಲ್ಲ. ಹಲವಾರು ಸಿವಿಲ್ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳು ವರ್ಷಾನುಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇರುವುದರಿಂದ ಇದು ವಿಶೇಷವಾದಂಥ ಕಾಯ್ದೆ ಇದು ಜಾರಿಯಲ್ಲಿ ಬಂದಿದೆ. 2019ರ ಕೊರೋನಾ ಇಂಪ್ಯಾಕ್ಟ್ ಇದು ದೇಶಾದ್ಯಂತ ಮತ್ತು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಭಾರಿ ಪ್ರಭಾವ 2 ವರ್ಷಗಳ ತನಕ ಇದು ಕೊನೆಸಾಗಿದೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ಈ ರೇರಾ ಕಾಯ್ದೆಯನ್ನು ಅಮಲು ಮಾಡುವಂಥ ಅಧಿಕಾರಿಗಳು ರೆಗ್ಯುಲೇಟರಿಂಗ್ ಅಥಾರಿಟಿಯ ಒಂದು ಉನ್ನತ ಅಧಿಕಾರಿಗಳು. ಅಂದರೆ ಇದರಲ್ಲಿ ನ್ಯಾಯವಾದಿಗಳು ಇರ್ತಾರೆ. ಇಬ್ಬರು ನ್ಯಾಯವಾದಿಗಳ ಮುಖಾಂತರವಾಗಿ ಇದು ಒಂದು ರೆಗ್ಯುಲೇಟರಿಂಗ್ ಅಥಾರಿಟಿಯ ಆಫೀಸ್ ಇದೆ. ಇದರಲ್ಲಿ ಎಲ್ಲ ಥರದ ಟೀಮ್ಗಳಿದೆ. ಅಂದರೆ ಒಂದು 8 ವರ್ಗದ ಟೀಮು ಕೆಲಸ ಮಾಡ್ತದೆ. ಇಲ್ಲಿ ಚೆಕ್ಲಿಸ್ಟ್ನಲ್ಲಿ ಒಂದು ವಿಧಾನಗಳನ್ನು ಅಳವಡಿಸಿದ್ದಾರೆ. ಚೆಕ್ಲಿಸ್ಟ್ಗಳಲ್ಲಿ ಯಾವ ರೀತಿ ವಿಧಾನಗಳು ಅಂತಂದರೆ ಇದು ಒಂದು 12 ಗುಡ್ಡಗಳನ್ನು ದಾಟಿ ಹೋಗುವಂಥ ಒಂದು ನಿಯಮಗಳ
ಅಂತಂದರೆ 12 ಗುಡ್ಡನೇ ಪ್ರಯಾಸ ಮಾಡಿ ದಾಟುವಂಥ ಒಂದು ಚೆಕ್ ಲಿಸ್ಟ್ ಇದೆ. ಯಾರೂ ಅಂಜುವಂಥ ಅವಶ್ಯಕತೆ ಇಲ್ಲ. ಯಾರ ಹತ್ರ ದಾಖಲೆಗಳು ಸುಸ್ಥಿರವಾಗಿ ಎಲ್ಲವೂ ಕೂಡ ಪ್ರಶ್ನೆ ಮಾಡುವಂಥ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ದಾಖಲೆಗಳಿದ್ದರೆ ಸಮಸ್ಯೆ ಆಗುವುದಿಲ್ಲ. ದಾಖಲೆಗಳು ಸರಿಯಾದಂಥ ರೀತಿಯಲ್ಲಿ ಸಜ್ಜು ಮಾಡಿಕೊಳ್ಳದೆ ಚೆಕ್ ಲಿಸ್ಟಿನಂತೆ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಸಜ್ಜು ಮಾಡ್ಕೋಬೇಕು ಪೂರ್ವಭಾವಿಯಾಗಿ. ಇಲ್ಲ ಅಂತಂದರೆ ರೇರರಲ್ಲಿ ಅನುಮೋದನೆಗಾಗಿ ಹಾಕಿದ 1 ತಿಂಗಳ ಸಮಯ ಅವಕಾಶ ಇರ್ತದೆ. 1 ತಿಂಗಳದೊಳಗೆ ಮತ್ತೆ ಪುನಃ ಒಂದು ನೋಟಿಸ್ ಕೊಡ್ತಾರೆ, ಅದು ಕೂಡ ಮೇಲ್ ಮೂಲಕವಾಗಿ ಕೊಡ್ತಾರೆ. ಎಲ್ಲವೂ ಕೂಡ ದಾಖಲೆಗಳು ಯಾವುದೇ ಕಚೇರಿಗೆ ಸಲ್ಲಿಸುವಂಥ ವ್ಯವಧಾನ ಇರುವುದಿಲ್ಲ. ವೆಬ್ಸೈಟ್ ಮೂಲಕವಾಗಿಯೇ ನಮ್ಮ ಮನೆಯಲ್ಲೇ ಕೂತು ನಮ್ಮ ಕಚೇರಿಯಲ್ಲೇ ಕೂತು ಎಲ್ಲ ದಾಖಲೆಗಳನ್ನು ಇನ್ಪುಟ್ ಮಾಡುವಂಥ ವ್ಯವಸ್ಥೆ. ಇನ್ಪುಟ್ ಮಾಡಿದ ನಂತರ ಪ್ರತಿಯೊಂದು ದಾಖಲೆಗಳನ್ನು ಅದು ಒಂದು ವಿಭಾಗೀಯ ರೀತಿಯಲ್ಲಿ ರೇರಾ ಕಚೇರಿಯಲ್ಲಿ ವಿಂಗಡಣೆ ಆಗ್ತದೆ. ಅಂದರೆ ಟೆಕ್ನಿಕಲ್ಲು, ಅಕೌಂಟ್ಸು, ಲೀಗಲ್ ಸೆಕ್ಷನ್ನಲ್ಲಿರ್ತಕ್ಕಂಥ ಲೀಗಲ್ ಸರ್ಚು ಎಲ್ಲವೂ ಕೂಡ ಎಲ್ಲ ಟೀಮ್ನ ವರ್ಗದವರು ಆ ಒಂದು ವಿಭಾಗದವರು ಅನುಮೋದನೆ ಕೊಟ್ಟಾಗ ಮಾತ್ರ ರೇರಾ ರೆಗ್ಯುಲೇಟರಿಂಗ್ ಅಥಾರಿಟಿಯಿಂದ ಆ ಒಂದು ಬಡಾವಣೆಗೆ ಆ ಒಂದು ಬಿಲ್ಡಿಂಗ್ಗೆ ಅನುಮೋದನೆಯನ್ನು ಸಿಗ್ತದೆ. ಇಲ್ಲ ಅಂತಂದರೆ ಸಿಗಲು ಕಷ್ಟವು. ಅವರೊಂದು ಮೇಲ್ ಹಾಕ್ತಾರೆ, 7 ಡೇಸ್ ಒಳಗೆ ನೀವು ಇದನ್ನು ಕಂಪ್ಲೈನ್ಸ್ ಮಾಡಿ ನಮಗೆ ಮತ್ತೆ ತಿರ್ಗಾ ಉತ್ತರ ಕೊಡಿ ಅಂತ. ಆವಾಗ ನಾವೇನು ಮಾಡ್ತೀವಿ, ಉತ್ತರ ಕೊಡೋಕ್ಕೆ ಸಾಧ್ಯವಾಗುವುದಿಲ್ಲ. ಆ ಉತ್ತರ ಯಾಕೆ ಸಾಧ್ಯವಾಗುವುದಿಲ್ಲ ಅಂತಂದರೆ ನೇರವಾಗಿ ನಮ್ಮ ಮೇಲಿಂದ ಈ ಕೆಲಸ ಕಾರ್ಯ ಮಾಡುವುದಿಲ್ಲ. ಯಾರೋ ಒಬ್ಬರಿಗೆ ವಹಿಸ್ಕೊಟ್ಟಿರ್ತೀವಿ, ಅವ್ರಿಗೆ ಮೇಲ್ ಬರ್ತದೆ. ಅವ್ರ ಮೇಲ್ ಬಂದಾಗ ಅದಕ್ಕೆ ಉತ್ತರ ಕೊಡೋಕ್ಕೆ ಎಲ್ಲೋ ಒಂದು ಕಡೆಗೆ ದಿನಗಳನ್ನು ಕಳೀತಾರೆ. ಅದು 2 ಸಲ ನೋಟಿಸ್ ಬರ್ತದೆ, 3ನೇ ಸಲ ರಿಜೆಕ್ಟ್ ಆಗ್ತದೆ. ನೀವು ಕಟ್ಟಿರ್ತಕ್ಕಂಥ ಸಂಪೂರ್ಣ ಸ್ಕ್ವೇರ್ ಫೀಟಿನ ಪ್ರಕಾರ ಏನು ಕಟ್ತೀರಿ ಅಮೌಂಟು ಅಷ್ಟು ಕೂಡ ನೆಲ್ ಆ್ಯಂಡ್ ವೈಡ್ ಆಗ್ತದೆ, ಮತ್ತೆ ಪುನಃ ಕಟ್ಟಬೇಕಾಗ್ತದೆ. ಹೀಗಾಗಿ ಚೆಕ್ ಲಿಸ್ಟಿನ ಒಂದು ವಿಧಾನಗಳನ್ನು ಏನು ದಾಖಲೆಗಳು ಕೊಡಬೇಕು ಅಂತ ಒಂದು ವಿಚಾರ ಇದೆ, ಅದನ್ನು ಸುಸ್ಥಿರವಾದಂಥ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡ ನಂತರವೇ ಕೊನೆ ಘಟ್ಟದಲ್ಲಿ ಅಂದರೆ 12 ಘಟ್ಟ ನೀವು ದಾಟಬೇಕಾಗ್ತದೆ. ಪ್ರತಿಯೊಂದರಲ್ಲಿನೂ ಕೂಡ ದಾಖಲೆಗಳನ್ನು ಕೇಳ್ತದೆ. ಅದನ್ನೆಲ್ಲವೂ ಕೂಡ ಮುಗಿದ ನಂತರ ಅಂತಿಮವಾದಂಥ ಘಟ್ಟ ನೀವು ಅಪ್ರೂವಲ್ಗೆ ಅಪ್ಲಿಕೇಶನ್ ಆಗಬೇಕು ಅಂತಂದರೆ ಚಾಲೆಂಜ್ ಜನರೇಟ್ ಮಾಡಬೇಕು. ಚಾಲೆಂಜ್ ಜನರೇಟ್ ಮಾಡಿ ಹಣ ಕಟ್ಟಿದ ನಂತರ ನೀವು ಏನು ಮತ್ತೆ ಹಿಂದಕ್ಕೆ ಬರಲು ಸಾಧ್ಯವಿಲ್ಲ. ಅಲ್ಲಿಯ ತನಕ ನಿಮ್ಮ ಹತ್ರ 12 ಘಟ್ಟಗಳಲ್ಲಿ ಅಂದರೆ 11 ಘಟ್ಟಗಳಲ್ಲಿ ಯಾವುದಾದ್ರೂ ದಾಖಲೆಗಳನ್ನು ನೀವು ಸಲ್ಲಿಸದೇ ಇದ್ದಲ್ಲಿ ಪುನಃ ಪರಿಶೀಲನೆ ಮಾಡಿ. ಮತ್ತೆ ನಿಮಗೊಂದು ರೇರಾ ಅಕೌಂಟ್ ಓಪನ್ ಆಗ್ತದೆ, ಅದರಲ್ಲಿ ಪಾಸ್ವರ್ಡ್ ID ಜನರೇಟ್ ಆಗ್ತದೆ. ಆ ಜನರೇಟ್ ಆದ ನಂತರ ಅಲ್ಲಿ ಒಂದು ದಾಖಲೆಗಳನ್ನು ಇನ್ಪುಟ್ ಮಾಡ್ತಕ್ಕಂಥ ವ್ಯವಧಾನ ಇದೆ. ಈ ವ್ಯವಧಾನವನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೋಬೇಕು. ಇಲ್ಲಿ ಎಲ್ಲೋ ಒಂದು ಕಡೆಗೆ ಎಡವಿ ಅದಕ್ಕೆ ದಾಖಲೆಗಳನ್ನು ಕೊಡಲು ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ನಮ್ಮ ಬಿಲ್ಡರ್ಗಳು ಈಗಾಗಲೇ ತಮ್ಮದೇ ಆದಂಥ ರೀತಿಯಲ್ಲಿ ಮುಂದೆ ಓಡಿರ್ತಾರೆ. ಇಲ್ಲ ಕೆಲಸ ಎಲ್ಲ ಮುಗಿಸಿರ್ತಾರೆ, ಇಲ್ಲ ಯಾವುದೇ ಅಕೌಂಟ್ಸು ಮೇಂಟೈನ್ ಮಾಡಿರೋದಿಲ್ಲ, ಇಲ್ಲ NOCಗಳು ಪಡೆದಿರೋದಿಲ್ಲ. ಇಂಥದ್ದೆಲ್ಲ ಸಮಸ್ಯೆಗಳು ಮಾಡಿಕೊಂಡಿರ್ತಾರೆ. ರಿಜಿಸ್ಟ್ರೇಷನ್ ಮಾಡಿಸುವಂಥ ವಿಚಾರ ಭಾಳ ಸ್ಪಷ್ಟವಾಗಿ ಇದೆ. ಯಾವುದೇ ಪ್ರಾಜೆಕ್ಟ್, ಯಾವುದೇ ಬಡಾವಣೆ ಮಾಡುವ ಮುನ್ನ ಅಂಥ ಪ್ರಾಜೆಕ್ಟಿನ ಹೆಸರು ಕೂಡ ನಾವು ನೇಮಕ ಮಾಡಿ ಅದನ್ನು ಬರಿಬೇಕಾಗ್ತದೆ. ಮೊದಲು ನಮ್ದು ಈ ಪ್ರಾಜೆಕ್ಟು, ಈ ಸರ್ವೆ ನಂಬರು, ಈ ಪ್ರಾಜೆಕ್ಟು, ಈ ಹೆಸರು ಅಂತಂತೇಳಿ ಹಲವಾರು ಅಗ್ರಿಮೆಂಟ್ಗಳನ್ನು ಕೂಡ ಇಲ್ಲಿ ನೋಡಬೇಕಾಗ್ತದೆ. ಅಂದರೆ ಯಾವುದಾದ್ರೂ JD ಮಾಡಿಕೊಂಡ್ರೆ, ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಭಾಳಷ್ಟು ಡಾಕ್ಯುಮೆಂಟ್ಗಳು ರಿಜಿಸ್ಟ್ರೇಷನ್ ಆಗಿದೆನಾ ಇಲ್ಲ ಅಂತ ಅನ್ನೋದನ್ನು ಕೂಡ ನಮ್ಮನ್ನು ಅದು ಚೆಕ್ ಲಿಸ್ಟ್ ಮೂಲಕ ವೆಬ್ಸೈಟ್ ಕೇಳ್ತದೆ. ಅದು ನಾವು ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಅಲ್ಲಿ ಟೆಕ್ನಿಕಲ್ ಮತ್ತು ಲೀಗಲ್ ಸೆಲ್ನಲ್ಲಿ ಹೋಗಿ ಅದು ಕರೆಕ್ಷನ್ಸ್ನಲ್ಲಿ ಹೋಗಿ ರಿಜೆಕ್ಟ್ ಆಗಿಬಿಡ್ತದೆ. ಅದ್ರ ಜೊತೆಗೆ ಯಾರಾದರೂ ವಿನಾಕಾರಣ ಪಾಂಪ್ಲೆಂಟ್ಗಳನ್ನ ಹಂಚುವಂಥದ್ದು, ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು ಮತ್ತು ಜಾಹೀರಾತಿನ ಮೂಲಕ, ವಾಟ್ಸಪ್ಗಳನ್ನು ಮೂಲಕ ನೀವು ರೇರಾ ರೆಗ್ಯುಲೇಟರಿಂಗ್ ಅಥಾರಿಟಿಯಲ್ಲಿ ನೋಂದಾವಣಿ ಆಗದೆ ಪ್ಲಾಟ್ಗಳನ್ನು ಮಾರುವುದಾಗಲಿ, ಅಪಾರ್ಟ್ಮೆಂಟ್ಗಳನ್ನು ಮಾರುವುದಾಗಲಿ ಮಾಡಿದಲ್ಲಿ ತಾವು ಅಪರಾಧಿಕ ಕೃತ್ಯದಲ್ಲಿ ಭಾಗಿಯಾದಂತೆ ದಂಡಕ್ಕೂ ಕೂಡ ಭಾಜನರಾಗ್ತೀರಿ ಅಂತ ಅನ್ನೋದು ಇಲ್ಲಿ ಸ್ಪಷ್ಟವಾದಂಥ ವಿಚಾರ ವ್ಯಕ್ತಪಡಿಸ್ತೀನಿ. ಹಲವಾರು ಬಿಲ್ಡರ್ಗಳು ಮತ್ತು ಬಡಾವಣೆ ಮಾಲೀಕರು ಮೊದಲನೆಯ ಚೆಕ್ ಲಿಸ್ಟ್ರಲ್ಲಿ ಇರ್ತಕ್ಕಂಥ ಒಂದು ರಿಪೋರ್ಟು ಸಬ್ಮಿಷನ್ ಮಾಡುವುದೇನಂತಂದರೆ, ನಾವು ಟೆಂಡರ್ಗಳಲ್ಲಿ ಯಾವ ರೀತಿ ಸಲ್ಲಿಸ್ತೀವಿಯೋ ಅದೇ ರೀತಿ ಈ ಪ್ರೊಕ್ಯೂರ್ಮೆಂಟ್ನಲ್ಲಿ ಸಲ್ಲಿಸುವಂಥ ಹಲವಾರು ದಾಖಲೆಗಳು, ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಭಾಳ ಮುಖ್ಯವಾಗಿರ್ತದೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲು 3 ವರ್ಷ ತನಕ ನಮ್ಮ ಒಂದು ಸಾಮರ್ಥ್ಯದ ಬಗ್ಗೆ
ಎಲ್ಲವನ್ನು ಕೂಡ ಒಳಗೊಂಡು ಅದರಲ್ಲಿ ನಾವು ಇನ್ಪುಟ್ ಮಾಡುವಂಥ ಡೇಟಾ ಇದೆ. ಆ ಡೇಟಾದರ ಜೊತೆಯಲ್ಲಿ ಇನ್ನೂ ಹಲವಾರಿದೆ. ನಂತರದ ಪ್ರಾಬ್ಲಮ್ ಏನು ಅಂತಂದರೆ, ಪ್ರಾಬ್ಲಮ್ ಎಲ್ಲಿ ಫೇಸ್ ಮಾಡಬೇಕಾಗ್ತದೆ ಅಂತಂದರೆ ಬ್ಯಾಂಕ್ ಅಕೌಂಟ್ರಲ್ಲಿ. ಬ್ಯಾಂಕ್ ಅಕೌಂಟು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಒಂದು ಪ್ರಾಜೆಕ್ಟಿಗೆ ಕನಿಷ್ಠ 3 ಅಕೌಂಟು ಓಪನ್ ಮಾಡ್ತದೆ. ಅದು ಒಂದು ರೇರಾ 100% ರೇರಾ ಅಕೌಂಟು ಅಂತಂತೇಳಿ ಒಂದು ಅಕೌಂಟ್ ಆಗ್ತದೆ. ಯಾರಾದರೂ ನಾವು ಅಡ್ವರ್ಟೈಸ್ಮೆಂಟ್ ಮೂಲಕ ರೇರಾ ಅನುಮೋದನೆ ಆದ ನಂತರ ಅಡ್ವರ್ಟೈಸ್ಮೆಂಟ್ ಮೂಲಕ ನಾವು ಸಾರ್ವಜನಿಕರಲ್ಲಿ ಹಣ ಸಂಗ್ರಹಿಸಬಹುದು. ನಾವು ಮುಂಚಿತವಾಗಿ ಅಡ್ವಾನ್ಸ್ ತೊಗೋಬೋದು, ಅಗ್ರಿಮೆಂಟ್ ಕೊಡ್ಬೋದು, ಸೇಲ್ ಆಫ್ ಅಗ್ರಿಮೆಂಟ್ ಕೊಡ್ಬೋದು. ಇನ್ನಿತರ ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮೊದಲು 100% ಹಣ ಅಂದರೆ ಅಲ್ಲಿ ಅಗ್ರಿಮೆಂಟ್ನಲ್ಲಿ ಒಂದಿಷ್ಟು ಹಣ ಬೇಡಿಕೆ ಇಟ್ಟಲ್ಲಿ ಅವರು ಹೊಂದಾಣಿಕೆ ಆದಲ್ಲಿ, ಸಪೋಸ್ ಒಂದು 10 ಲಕ್ಷ ಟ್ರಾನ್ಸಾಕ್ಷನ್ ಆಗ್ತದೆ, ನಾನು ಈ ಸದ್ಯಕ್ಕೆ 5 ಲಕ್ಷ ಕೊಡ್ತೀನಿ, ಉಳಿದಿದ್ದು ಇನ್ನೂ 5 ಲಕ್ಷ ಸಂಪೂರ್ಣ ಬಡಾವಣೆಯೆಲ್ಲ ಮುಗಿದ ನಂತರ ನೀವು ನೋಂದಾವಣೆ ಮಾಡಿಸಿಕೊಟ್ಟಲ್ಲಿ ನಾನು 5 ಲಕ್ಷ ರೂಪಾಯಿಯನ್ನು ಕೊಡುತ್ತೇನೆ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಲ್ಲಿ, ಅದು 5 ಲಕ್ಷ ಏನು ನಮ್ಗೆ ಅಡ್ವಾನ್ಸ್ ರೂಪದಲ್ಲಿ ಏನು ಕೊಡ್ತಾರೆ ಅದು ನೇರವಾಗಿ ರೇರಾ ಅಕೌಂಟ್ನಲ್ಲಿ ಹೋಗಿ ಜಮಾ ಆಗ್ತದೆ. ರೇರಾ ಅಕೌಂಟ್ನಲ್ಲಿ ಹೋಗಿ ಜಮಾ ಆದ ನಂತರ ಆ ಜಮಾ ಆದ್ರಲ್ಲಿ ಅಕೌಂಟು ಪುನಃ ಅಲ್ಲಿಂದ ಡಿವಿಷನ್ ಆಗ್ತದೆ. ಮತ್ತೆ ಪುನಃ 2 ಅಕೌಂಟ್ಗಳು, ಒಂದು ಪರ್ಸನಲ್ ಪ್ರಮೋಟರ್ ಆ್ಯಂಡ್ ಬಿಲ್ಡರ್ಗಳಿಗೆ ಒಂದು ಅಕೌಂಟ್ ಇರ್ತದೆ, ಇನ್ನೊಂದು ಡೆಸಿಗ್ನೇಟೆಡ್ ಅಕೌಂಟ್ ಅಂತಂದರೆ ಆಪರೇಷನಲ್ ಅಕೌಂಟ್ ಅಂತಂತೇಳಿ. ನಾವು 100% ತಗೊಂಡಿರ್ತಕ್ಕಂಥ 5 ಲಕ್ಷ ಉದಾಹರಣೆಗಾಗಿ ತಗೊಂಡಿದ್ದ ಹಣದಲ್ಲಿ ಅದು 70% ಹಣ ಆಪರೇಷನಲ್ ಅಕೌಂಟ್ಗೆ ಹೋಗ್ತದೆ, 30% ಹಣ ಪ್ರಮೋಟರ್ಗೆ ಹೋಗ್ತದೆ. ಪ್ರಮೋಟರು ತಾನು ಬೇರೆ ಬೇರೆ ರೀತಿಯಲ್ಲಿ ಏನು ಖರ್ಚು ವೆಚ್ಚಗಳನ್ನು ಮಾಡಿರ್ತಾನೋ ಅಷ್ಟು ಮಾತ್ರ ತಗೊಳ್ಳೋದಕ್ಕೆ ಮಾತ್ರ ಆಸ್ಪದ ಇರ್ತದೆ. 100% ಹಣ ತಗೊಂಡು ಬೇರೆ ಯಾವುದೋ ಇನ್ನೊಂದು ಪ್ರಾಜೆಕ್ಟಿಗೆ ಇನ್ನೊಂದು ಹೊಲ ಖರೀದಿ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ನೇರವಾಗಿ ಆ 60% 70% ಹಣ ಏನೋ ಆಪರೇಷನಲ್ ಅಕೌಂಟ್ ಅದ, ಅದು ನೇರವಾಗಿ ಅದೇ ಬಡಾವಣೆಗೆ ಖರ್ಚು ಮಾಡತಕ್ಕಂಥ ವ್ಯವಸ್ಥೆ ಇದೆ. ಎನ್ಎ ಮಾಡಿಸೋದಾಗಿರ್ಬೋದು, RD ಅಪ್ರೂವಲ್ ಮಾಡಿಸಿರ್ಬೋದಾಗಿರ್ಬೋದು, ನಗರ ಪಾಲಿಕೆಯ ಹಲವಾರು ನಿಯಮಗಳಿಗೆ ಶುಲ್ಕಗಳನ್ನು ಕಟ್ಟುವುದಾಗಿರ್ಬೋದು, KUWS ಬೋರ್ಡ್ ಆಗಿರ್ಬೋದು, PWD ಆಗಿರ್ಬೋದು, ಇನ್ನೂ ಹಲವಾರು ಡಿಪಾರ್ಟ್ಮೆಂಟ್ಗಳ NOCಗಳನ್ನು ತಗೊಳ್ಳುವುದು ಈ ಒಂದು ನಿಯಮದಲ್ಲಿರ್ತದೆ. ಬ್ಯಾಂಕ್ ಅಕೌಂಟ್ ಬಹಳ ಮುಖ್ಯವಾಗಿರ್ತದೆ. ಅದು ಬ್ಯಾಂಕ್ ಅಕೌಂಟ್ ಮಾತ್ರ ಸ್ಪಷ್ಟವಾದಂಥ ರೀತಿಯಲ್ಲಿ ತಗೊಳ್ಳೇಬೇಕಾಗ್ತದೆ. ಬ್ಯಾಂಕ್ ಅಕೌಂಟು ಅಲ್ಲಿ ಬಹಳ ಗೊಂದಲ ಮಾಡ್ಕೋತಾರೆ. ಒಂದು 3-4 ಜನ ಬಡಾವಣೆಗಳನ್ನು ಮಾಲೀಕರಾಗಿರ್ತಾರೆ, ಅವ್ರನ್ನೆಲ್ಲ ಕ್ಲಬ್ ಮಾಡ್ತಾರೆ. ಕ್ಲಬ್ ಮಾಡಿ ಪ್ರೊಜೆಕ್ಟ್ ಮಾಡೋಕಲ್ಕ ಎಲ್ಲರೂ ಕೂಡ ಜಾಯಿಂಟ್ ಡೆವಲಪ್ಮೆಂಟ್ನಲ್ಲಿ ಬಂದಾಗ ಮಾತ್ರ ಅದಿಷ್ಟು ಸಂಪೂರ್ಣವಾದಂಥ ಒಂದು ಪ್ರಾಜೆಕ್ಟ್ ಅಂತ ತೀರ್ಮಾನ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದು ಪ್ರತ್ಯೇಕವಾಗಿ 4 ಎಕರೆ 5 ಎಕರೆ ಒಬ್ಬೊಬ್ಬರದಿದ್ರೂ ಕೂಡ ಅದು ಪ್ರತ್ಯೇಕ ಅಕೌಂಟ್ಗಳೇ ಮಾಡಬೇಕಾಗ್ತದೆ. ಇಲ್ಲಿ ಭಾಳಷ್ಟು ಗೊಂದಲಗಳನ್ನು ಮಾಡಿಕೋತಾರೆ. ಅಲ್ಲಿ ತಾಂತ್ರಿಕವಾಗಿ ನೀವು ಹಣ ಕಟ್ಟಿದ ನಂತರ ಅದಕ್ಕೆ ಕಂಪ್ಲೇಂಟ್ಸ್ ಮತ್ತೆ ತಿರ್ಗಾ ಮೇಲಿಗೆ ಕಂಪ್ಲೇಂಟ್ಸ್ ಕೊಡೋಕ್ಕೆ ಸಾಧ್ಯವಾಗದೆ ತಿರಸ್ಕಾರವಾಗುವುದು ಭಾಳಷ್ಟು ನಾವು ನೋಡಿದ್ದೀವಿ ಬೆಂಗಳೂರಲ್ಲಿ ಈ ಒಂದು ರೇರಾ ಕಚೇರಿಯಲ್ಲಿ. ಅದರ ಜೊತೆಯಲ್ಲಿ ಇನ್ನೂ ಸುಮಾರು 5 ಭಾಳ ಕಟ್ಟುಬದ್ಧ ನಿಯಮಗಳನ್ನು ಪಾಲಿಸುವಂಥ ವ್ಯವಧಾನ ಈ ಒಂದು 12 ಘಟ್ಟಗಳಲ್ಲಿ ನಮಗೆ ಸಿಗ್ತದೆ. ಒಂದೇನು ಅಂತಂದರೆ, ಫಸ್ಟು ಅಡ್ವೊಕೇಟ್ ಲೀಗಲ್ ಸರ್ಚ್ ರಿಪೋರ್ಟ್ ಅಂತ. ಅಂದರೆ ನಾವು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ 1954ರಿಂದ 54-55 ಸೇತುವಾರು ಮತ್ತು ಕಾಸರಪಾಣಿಯಿಂದ ಪ್ರತಿಯೊಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಇದರಲ್ಲಿರ್ತಕ್ಕಂಥ ಯಾವುದಾದ್ರೂ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳಿದ್ದರೆ ಅದನ್ನು ಕೂಡ ಮಾಹಿತಿ ಕೊಡಬೇಕಾಗ್ತದೆ. ಹಲವಾರು ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಿದ ನಂತರ ಸಿವಿಲ್ ರಿಪೋರ್ಟ್ ಅಂದರೆ ಲೀಗಲ್ ರಿಪೋರ್ಟ್ ಎಲ್ಲ ಕ್ಲಿಯರ್ ಆದ ನಂತರನೇ ಅದು ಅಲ್ಲಿ ರೇರಾ ವೆಬ್ಸೈಟ್ನಲ್ಲಿ ನಾವೇ ಅಪ್ಲೋಡ್ ಮಾಡಬೇಕಾಗ್ತದೆ. ಅದು ಹೋಗಿ ಆ ಲೀಗಲ್ ಸೆಲ್ನಲ್ಲಿರ್ತಕ್ಕಂಥ ಒಂದು ಘಟ್ಟಕ್ಕೆ ಸಂಬಂಧಪಟ್ಟಂಥ ಕಚೇರಿಯ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಬರುವುದಿಲ್ಲ. ಅದು ಒಂದು ಸಮಸ್ಯೆ ಇದೆ. ಎರಡನೇ ಅತಿ ಪ್ರಮುಖ ಘಟ್ಟ ಏನು ಅಂತಂದರೆ ಆಡಿಟ್ ರಿಪೋರ್ಟ್. ಚಾರ್ಟೆಡ್ ಅಕೌಂಟೆಂಟ್ ಕಂಪಲ್ಸರಿ ಬರ್ತಾರೆ. ಚಾರ್ಟೆಡ್ ಅಕೌಂಟೆಂಟು ರಿಪೋರ್ಟ್ ಕೊಡಬೇಕಾಗ್ತದೆ. ಚಾರ್ಟೆಡ್ ಅಕೌಂಟೆಂಟ್ ತಮ್ಮ ಒಂದು 3 ವರ್ಷ 5 ವರ್ಷ ಆಡಿಟ್ ರಿಪೋರ್ಟು ಮತ್ತು ಇನ್ನಿತರ ಯಾವುದಾದ್ರೂ ಪ್ರಾಜೆಕ್ಟ್ಗಳನ್ನು ಮಾಡಿದರೆ ಆ ಪ್ರಾಜೆಕ್ಟ್ಗಳಲ್ಲಿ ಪೂರ್ಣ ಮಾಡಿದರಾ ಇಲ್ಲ ಎಲ್ಲ ವಿವರಗಳನ್ನು ಕೊಡಬೇಕಾಗ್ತದೆ. ಅದು ಅಪೂರ್ಣ ವ್ಯವಸ್ಥೆಯಲ್ಲಿ ಇದ್ದು ತಾವು ಏನಾದರೂ ಮೋಸ ಮಾಡಿದ್ದಲ್ಲಿ ಮುಂದೆ ಯಾವುದೇ ಪ್ರಾಜೆಕ್ಟ್ಗಳನ್ನು ಅನುಮೋದನೆ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ.
ಒಂದು ಪ್ರಾಜೆಕ್ಟನ್ನು ನಾವು ಕೈ ಹಾಕಿದಲ್ಲಿ ಅದಕ್ಕೆ ಸುಸ್ಥಿರವಾದಂಥ ದಾಖಲೆಗಳು ಬೇಕಾಗ್ತದೆ. ಅದರ ಜೊತೆಯಲ್ಲಿ ತಮ್ಮ ಒಂದು ಹಿನ್ನೆಲೆ ಮತ್ತು ತಮ್ಮ ಸಾಮರ್ಥ್ಯತೆ, ತಮ್ಮ ಆರ್ಥಿಕ ಸಾಮರ್ಥ್ಯತೆ, ತಾವು ಹಿಂದೆ ಏನು ಮಾಡಿದಿರಿ ಅಂತನ್ನೋದು ಎಲ್ಲ ಡೇಟಾ ಕೂಡ ಆಡಿಟ್ ರಿಪೋರ್ಟ್ನಲ್ಲಿ ಕೊಡಬೇಕಾಗ್ತದೆ. ಇದು ಆಡಿಟ್ ರಿಪೋರ್ಟ್ ಒಂದು ಸಲ ಕೊಟ್ಟರೆ ಮುಗಿಯುವಂಥದ್ದಲ್ಲ. ಲೀಗಲ್ ಸೆಲ್ನಲ್ಲಿ ಒಂದು ಸಲ ಕೊಟ್ಟರೆ ಮುಗೀತದದು. ಆದರೆ ಇದು ಆಡಿಟ್ ರಿಪೋರ್ಟ್ನಲ್ಲಿ ಅಂಥದ್ದಲ್ಲ. ಎವ್ರಿ ಕ್ವಾರ್ಟರ್ 3 ಮಂತ್ಸ್ಗೊಂದು ಸಲ, ಅಂದರೆ 3 ತಿಂಗಳ, 6 ತಿಂಗಳ, 9 ತಿಂಗಳ, 1 ವರ್ಷ ಎಲ್ಲವೂ ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಚಾರ್ಟೆಡ್ ಅಕೌಂಟೆಂಟರಿಂದ ತಮಗೆ ಬಂದಿರತಕ್ಕಂಥ ಹಣ, ತಾವು ಯಾವ ರೀತಿಯಿಂದ ಹಣ ತೊಡಗಿಸಿದಿರಿ, ನೀವು ಯಾವ ಮೂಲದಿಂದ ತೊಡಗಿಸಿದಿರಿ, ಅದೆಲ್ಲವೂ ಕೂಡ ಅಕೌಂಟೆಬಿಲಿಟಿಯ ಮೂಲಕವಾಗಿಯೇ ಅದು ಜಾರಿಯಲ್ಲಿ ಬಿಲ್ಗಳ ಮೂಲಕ ತಗೊಂಡಿರತಕ್ಕಂಥವು ಎಲ್ಲ ಕೂಡ ಖರ್ಚು ವೆಚ್ಚಗಳನ್ನು ನೀವು ರೇರಾ ಅಕೌಂಟ್ನಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಕ್ಕಂಥ ಕೆಲಸ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರಾಜೆಕ್ಟ್ಗಳು ಸುಸ್ಥಿರವಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅಪ್ರೂವ್ ಮಾಡಬೇಕಾಗ್ತದೆ. ನಂತರ ಸಿವಿಲ್ ಆ್ಯಂಡ್ ಅದರ್ ವರ್ಕ್ಸ್ಗೆ ಇಂಜಿನಿಯರ್ಗಳ ಸರ್ಟಿಫಿಕೇಷನ್ ಮೂಲಕವಾಗಿಯೇ ಕೆಲಸ ಆಗ್ತದೆ. ತಮ್ಮ ಬಳಿ ಇಂಜಿನಿಯರ್ ಇಲ್ಲ ಅಂತಂದರೆ ಯಾರಾದರೂ ಇಂಜಿನಿಯರ್ನ ಹೈರ್ ಮಾಡಿಕೊಂಡು ಅವರ ಮೂಲಕವಾಗಿ ನೀವು ಕೆಲಸ ಪ್ರಾರಂಭಿಸಬೇಕಾಗ್ತದೆ. ತಮ್ಮಷ್ಟಕ್ಕೆ ತಾವೇ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು, ನಿಯಮಬದ್ಧವಾಗಿ ಇರದಂಥ ಅಭಿವೃದ್ಧಿ ಕೆಲಸಗಳನ್ನು ನೇರವಾಗಿ ತಾವು ಮಾಡಿದರೆ ಅದಕ್ಕೆ ಜವಾಬ್ದಾರಿ ಇರುವುದಿಲ್ಲ. ಮೂರನೇದಾಗಿ ಆರ್ಕಿಟೆಕ್ಟ್ ಇಂಜಿನಿಯರು ಕೂಡ ಬೇಕು. ಆರ್ಕಿಟೆಕ್ಟ್ ಮಾಡಿರ್ತಕ್ಕಂಥ ಇಂಜಿನಿಯರ್, ಅಂದರೆ ಸಿವಿಲ್ ಇಂಜಿನಿಯರ್ ಜೊತೆಗೆ ಆರ್ಕಿಟೆಕ್ಟ್ ಇಂಜಿನಿಯರ್ ಕೂಡ ಬೇಕಾಗ್ತದೆ. ಇಲ್ಲಿ ಆರ್ಕಿಟೆಕ್ಟ್ ಇಂಜಿನಿಯರು ಬರಬೇಕು ಅಂತಂದರೆ ಅವರು ಮತ್ತೆ ತಿರ್ಗಾ ಯಾವ ಲೊಕೇಶನ್ನಲ್ಲಿದೆ, ಯಾವ ಸರ್ವೆ ನಂಬರ್ನಲ್ಲಿದೆ, ಲೊಕೇಶನ್ ಸಹಿತ ಅಪ್ಲೋಡ್ ಮಾಡಬೇಕಾಗ್ತದೆ. ಲೊಕೇಶನ್ನಲ್ಲಿನೂ ಕೂಡ ಯಾವುದೋ ಒಂದು ಬಡಾವಣೆ ತೋರಿಸಿ ಇನ್ನೊಂದು ಬಡಾವಣೆ ಲೊಕೇಶನ್ ತೋರಿಸಿದರೆ ಲಾಂಗಿಟ್ಯೂಡಿನಲ್ ಆ್ಯಂಡ್ ಲ್ಯಾಟಿಟ್ಯೂಡಿನಲ್ ಸಮಸ್ಯೆ ಕೂಡ ತಮಗೆ ಕಾಡ್ತದೆ. ಮುಂದೆ ಈ ರೇರಾ ಇಂದ ಭಾಳಷ್ಟು ತೊಂದರೆಗಳಿಗೆ ತಾವು ಗುರಿಯಾಗಬೇಕಾಗ್ತದೆ. ಅದರ ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಯಿತು, ಸಿವಿಲ್ ವರ್ಕ್ ಕಾಂಟ್ರಾಕ್ಟ್ ಆಯಿತು, ನೀವು ನೇರವಾಗಿ ಕಾಂಟ್ರಾಕ್ಟರ್ಗೆ ಕೊಟ್ಟರೆ ಆ ಕಾಂಟ್ರಾಕ್ಟರ್ ಅಕೌಂಟೆಬಿಲಿಟಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಆ ಕಾಂಟ್ರಾಕ್ಟರ್ಗೆ ಎಲ್ಲ ಅವರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯತೆಯನ್ನು ಕೂಡ ತಾವು ದಾಖಲೆಗಳ ಮೂಲಕ ಅವರ ದಾಖಲೆಗಳನ್ನು ತಗೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ. ಒಂದು ವೇಳೆ ತಾವು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ತೀವಿ, ಅಂದರೆ ನಾವೇ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಓನರ್ಸ್ ಕೆಲವರು ಇಷ್ಟಪಟ್ಟರೆ ಅವರ ಫರ್ಮಿನಲ್ಲಿ ಇಂಜಿನಿಯರ್ಗಳು, ಅಂದರೆ ಅದಕ್ಕೆ ಸಾಮರ್ಥ್ಯಕ್ಕೆ ತಕ್ಕಂಥ ಇಂಜಿನಿಯರ್ಗಳು ತಾವು ರಿಕ್ರೂಟ್ಮೆಂಟ್ ಮಾಡಬೇಕಾಗ್ತದೆ. ಇಲ್ಲ ಅವ್ರನ್ನ ನೇಮಕ ಮಾಡ್ಕೋಬೇಕಾಗ್ತದೆ. ಅವರ ಒಂದು ನೇತೃತ್ವದಲ್ಲೇ ಕೆಲಸ ಮಾಡಬೇಕಾಗ್ತದೆ. ಕನಿಷ್ಠ ಒಂದು ಸಿವಿಲ್ ಇಂಜಿನಿಯರ್ ಅಂತೂ ನಿಮ್ಮ ಜೊತೆಗೆ ಬೇಕೇ ಬೇಕಾಗ್ತದೆ. ಅಲ್ಲಿ ಒಂದು ಟೆಕ್ನಿಕಲ್ ಟೀಮನ್ನ ಮೂಲಕವಾಗಿ ಕೆಲಸ ಮಾಡಬೇಕಾಗ್ತದೆ. ತಾವು ಅಭಿವೃದ್ಧಿ ಕೆಲಸದಲ್ಲಿ ಮಾಡುವಂಥ ಪ್ರತಿಯೊಂದು ಮೆಟೀರಿಯಲ್ಸು, ಪ್ರತಿಯೊಂದು ಅಳತೆ, ನೀವು ಏನು ಮಾಡ್ತಾ ಇದ್ದೀರಿ, ನಿಮ್ಮ ಯೋಜನೆ ಏನು, ಡ್ರೈನೇಜ್ ಯಾವ ಥರ ಮಾಡ್ತಾಯಿದ್ದೀರಿ, ಕಲ್ವರ್ಟ್ ಯಾವ ಥರ ಮಾಡ್ತಾಯಿದ್ದೀರಿ, ಅದನ್ನು ರೋಡ್ ಯಾವ ಥರ ಮಾಡ್ತಾಯಿದ್ದೀರಿ, ಸಿಮೆಂಟ್ ರೋಡ್ ಮಾಡ್ತಾ ಇದ್ದೀರಾ ಇಲ್ಲ BT ರೋಡ್ ಮಾಡ್ತಾ ಇದ್ದೀರಾ, ಎಲ್ಲವೂ ಕೂಡ ದಾಖಲೆಗಳನ್ನು ಕೊಡಬೇಕಾಗ್ತದೆ. ಎಲ್ಲ ದಾಖಲೆಗಳನ್ನು ಕೊಟ್ಟು ಮತ್ತು ಅವರ ಅಕೌಂಟು ಪ್ರತಿ 3 ತಿಂಗಳಿಗೊಮ್ಮೆ ನೀವು ನಿರ್ವಹಿಸಬೇಕಾಗ್ತದೆ. ಇದರ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ ಎಷ್ಟು ನಿಯಮಬದ್ಧ ಪ್ರಾಧಿಕಾರಗಳು ಮತ್ತು ಕಾರ್ಯಾಲಯಗಳು, ಇದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಪ್ರಾಧಿಕಾರಗಳಲ್ಲಿ ತಾವು NOC ತಗೋಬೇಕಾಗ್ತದೆ. ಅಂದರೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್. ಭಾಳಷ್ಟು ಮಂದಿ ಏನಾಗ್ತಾರೆ, NOC ಕೊಟ್ಬಿಟ್ರೆ ಮುಗಿದೋಯ್ತು ಅಂತನ ರೀತಿಯಲ್ಲಿ ವಿತಂಡವಾದನಕ್ಕೆ ಬರ್ತಾರೆ. NOC ಅಂತಂದರೆ ಕೇವಲ NOC ಕೊಟ್ಟರೆ ಸಾಲುವುದಿಲ್ಲ. ನೀವು ಅಪ್ಲಿಕೇಶನ್ ಹಾಕಿದ್ದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲಿಕೇಶನ್ ಹಾಕಿದ ನಂತರ ತಮಗೆ ವರ್ಕ್ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಸಿದ್ಧತೆ ಆಗಿದೆನಾ, ಅದಕ್ಕೆ ನೀವು ಶುಲ್ಕಗಳನ್ನು ಕಟ್ಟಿದ್ದೀರಾ, ಅದರ ನಂತರ ನೀವು ಕೆಲಸ ಮಾಡಿರ್ತಕ್ಕಂಥ ಫೋಟೋಗಳನ್ನು ತಗೊಂಡಿದ್ದೀರಾ, ಲೊಕೇಶನ್ನಲ್ಲಿ ಇಂಜಿನಿಯರ್ಗಳನ್ನು ಕರೆದೊಯ್ದು ಅದನ್ನು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅದಾದ ನಂತರ ವರ್ಕ್ ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಜೊತೆಗೆ NOC ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಲ್ಲಿಗೆ ಆ ಒಂದು ಕಾರ್ಯಾಲಯ, ಆ ಒಂದು ಇಲಾಖೆ, ಆ ಒಂದು ಕಚೇರಿಯ ಕೆಲಸ ಮುಕ್ತಾಯ ಮಾಡಿರ್ತಕ್ಕಂಥ ಎಲ್ಲ ಸುಸ್ಥಿರ ದಾಖಲೆಗಳನ್ನು ಅಪ್ಲೋಡ್ ಮಾಡಿದಾಗ ಮಾತ್ರ ಇದು ರೇರಾ ಅನುಮೋದನೆಗೆ ಸಹಕಾರಿಯಾಗ್ತದೆ. ಒಂದು 12 ಘಟ್ಟಗಳಲ್ಲಿ ನಿವೇಶನಗಳ ಅಳತೆ, CA ಸೈಟ್ ಅಳತೆ, ಗಾರ್ಡನಿನ ಅಳತೆ, ಪ್ರತಿಯೊಂದನ್ನು ಕೂಡ ತಾವು ಏನು ಬದಲಾವಣೆ ಮಾಡಿದ್ರೂ ಕೂಡ ಪುನಃ ಮತ್ತೆ ಅದಕ್ಕೆ ರೇರಾಗೆ ಅಪ್ಲೋಡ್ ಮಾಡಬೇಕಾಗ್ತದೆ. ಬದಲಾವಣೆ ಮಾಡುವಂಥದ್ದು ಎಲ್ಲವೂ ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಮೇನ್
ಇಲ್ಲಿ ಇರತಕ್ಕಂಥದ್ದೇನು ಅಂತಂದರೆ, ನಮ್ಮ ರಾಯಚೂರಿನ ರಿಯಲ್ ಎಸ್ಟೇಟ್ ಡೆವಲಪರ್ಸು ಒಂದು ಜಿಲ್ಲಾಧಿಕಾರಿಯವರ ಮುಂದೆ ಹೋಗಿ ಒಂದು ಸಭೆ ಕರೀತಾರೆ. ನಮಗೆ ಡಿಪಾರ್ಟ್ಮೆಂಟ್ಗಳು ಲಿಮಿಟೇಷನ್ ಒಳಗಾಗಿ ಮಾಡುವುದಿಲ್ಲ, ಲಿಮಿಟೇಷನ್ ಒಳಗಾಗಿ ಕೆಲಸ ಕಾರ್ಯಗಳಿಗೆ ಸಹಕರಿಸುವುದಿಲ್ಲ ಅಂತ. ಈಗ ಜಿಲ್ಲಾಧಿಕಾರಿಯವರನ್ನು ಅಥವಾ RDAಕ್ಕೆ ಅಥವಾ ನಗರ ಪಾಲಿಕೆಗೆ UGD ಆಫೀಸ್ಗೆ ಅಲೆದಾಡುವ ಅವಶ್ಯಕತೆ ಇಲ್ಲ. ಇದು ಟೈಮ್ ಲಿಮಿಟೇಷನ್ ಜೊತೆಗೆ ಎಲ್ಲರ ಮೇಲೆ ಕೂಡ ಇದು ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಮತ್ತು ದಂಡನೀಯವಾಗಿರ್ತಕ್ಕಂಥ ಅಪರಾಧಿಕ ಕೃತ್ಯವಾಗಿರ್ತಕ್ಕಂಥ ಕಾನೂನು ಜಾರಿ ಮಾಡಿದೆ. ಈ ಟೈಮ್ ಲಿಮಿಟೇಷನು ಕೇವಲ ರೇರಾ ಡಿಪಾರ್ಟ್ಮೆಂಟು ಯಾರ್ಯಾರ ಮಧ್ಯಸ್ಥಿಕೆಯಲ್ಲಿ ಇರ್ತದೆ ಅಂತಂದರೆ ಎಲ್ಲ ಇತರೆ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಲಗ್ಗೆ ಆಗ್ತದೆ. ಅವರ ಒಂದು ಸಮಯ ಪಾಲನೆ, ಅವರ ಒಂದು ಕಾರ್ಯಪಾಲನೆ ಒತ್ತಡ ಮಾಡಿ ಅಲ್ಲಿಂದ ನಾವು ಕೆಲಸ ತಗೋಬಹುದಾಗಿದೆ. ಡೆವಲಪರ್ಗೂ ಕೂಡ ತೊಂದರೆ ಇಲ್ಲದಂತೆ ಯಾರಾದರೂ ಡೆವಲಪ್ ಮಾಡಿದ ನಂತರ ಆ ಅರ್ಜಿಗಳಿಗೆ ತಕ್ಕಂತೆ ಅವರು ಕೆಲಸ ಕಾರ್ಯ ಮಾಡಲಿಲ್ಲ ಅಂತಂದರೆ ಅವರ ಮೇಲೆ ಕೂಡ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಆಗಿದೆ. ಈಗ ಈ ಒಂದು ಯೋಜನೆ ಒಂದು ರೀತಿಯಿಂದ ಭಾಳ ಸುಸ್ಥಿರವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲೇನೂ ಕೂಡ ಭಾಳ ತಾಪತ್ರೆಗಳು, ಭಾಳಷ್ಟು ಕಾಗದಗಳು, ಭಾಳಷ್ಟು ನಿಯಮಬದ್ಧ ಇರುವುದರಿಂದ ಭಾಳಷ್ಟು ಜನ ಡೆವಲಪರ್ಗಳು ಮತ್ತು ಬಿಲ್ಡರ್ಗಳು ಈ ಕೆಲಸದಿಂದ ವಿಮುಖರಾಗುವಂಥ ವ್ಯವಸ್ಥೆನೂ ಕೂಡ ಬರ್ತದೆ. ಯಾರು ಸುಸ್ಥಿರವಾಗಿ ಎಲ್ಲವನ್ನು ಕೂಡ ತಮ್ಮ ಒಂದು ಸಾಮರ್ಥ್ಯತೆ ಮೂಲಕ ಟೀಮ್ ವರ್ಕ್ ಮಾಡಿಕೊಂಡು ಎಲ್ಲ ಆಡಿಟರ್ಸು, ಲೀಗಲ್ ಸೆಲ್ಸು, ಇಂಜಿನಿಯರ್ಸು ಮತ್ತು ತಮ್ಮ ಶಕ್ತಿ ಸಾಮರ್ಥ್ಯತೆ ಕಾಂಟ್ರಾಕ್ಟರ್ಗಳ ಮೂಲಕವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಈ ಒಂದು ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗ್ತದೆ. ಈ ಒಂದು ವ್ಯವಧಾನವನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳುವಂಥ ಹೊಸ ನಿಯಮಗಳು ಈಗಾಗಲೇ 2001, 2003 ಕೂಡ ಅನುಮೋದನೆ ಆಗಿ ಮಾರಾಟಗಳನ್ನು ಮಾಡಿದ್ದಾರೆ. ಕಾವೇರಿಯಲ್ಲಿ ತಾವು ಈಗ ಇನ್ಪುಟ್ ಆಗುವಂಥದ್ದು ಮಹಾನಗರ ಪಾಲಿಕೆಯಿಂದ ಟ್ಯಾಕ್ಸ್ ಪೇಡ್ ಅಪ್ಡೇಟ್ ಮಾಡಿಕೊಂಡು ತಾವು ನೋಂದಣಿಗೆ ಹೋಗ್ತೀರಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ. ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂಚಿತವಾಗಿ ರೇರಾ ಇಲ್ಲ ಅಂತಂದರೆ, ತಿರಸ್ಕಾರ ಆಗ್ತದೆ ಅಂತಂದರೆ, ಅವಾಗ ಎಲ್ಲ ಮಾಡಿದ ನಂತರ ಪುನಃ ಸರ್ಕಸ್ ಮಾಡಬೇಕಾಗ್ತದೆ. ಯಾವುದಾದ್ರೂ ಯೋಜನೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ 10 ಸಲ 100 ಸಲ ಆಲೋಚನೆ ಮಾಡಿ ನಿಯಮಬದ್ಧ ನಿಯಮಾವಳಿಗಳನ್ನು ತಮ್ಮ ಮುಂದೆ ಫ್ರೇಮ್ವರ್ಕ್ ಮಾಡಿಕೊಳ್ರಿ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಮಾಹಿತಿ ಪಡ್ಕೊಳ್ರಿ. ಆ ಮಾಹಿತಿಗೆ ಸಂಬಂಧಪಟ್ಟಂತೆ ನಾನು ಶಿಕ್ಷಣ ಕ್ರಾಂತಿ ಪತ್ರಿಕಾ ಸಂಪಾದಕನಾಗಿ ಕೆಲವೊಂದು ವಿಚಾರಗಳು ತಿಳಿದಿವೆ. ಅದನ್ನು ನಮ್ಮ ಮುಂದೆ ಕೂಡ ನಾವು ಬಂದರೆ ನಾವು ಕೂಡ ಅದನ್ನು ನಿಮಗೆ ಮಾಹಿತಿ ನೀಡಲಾಗ್ತದೆ. ಇದು ಮಾಹಿತಿ ಇಲ್ಲದ ಕೆಲಸ ನೀವು ಒಂದು ವೇಳೆ ಮಾಡಿದರೆ ಭಾಳಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ. ಒಂದಿಷ್ಟು ಎಚ್ಚೆತ್ತುಕೊಂಡಿದ್ದೀರಿ ಅಂತಂತೇಳಿ ತಿಳ್ಕೊತಿದ್ದೀನಿ. ನನ್ನ ಪತ್ರಿಕೆ ಮೂಲಕವೂ ಕೂಡ ಈ ಒಂದು ನನಗೆ ಆಫೀಸರ್ಸ್ ಕರೆದು ಇಲ್ಲ ಇದಕ್ಕೆ ನೀವು ಮಾಡಲೇಬೇಕು ಅಂತಂತೇಳಿ ನನಗೆ ಹೇಳಿದಾಗ ನಾನು ಅದನ್ನು ನಾನು ಆರ್ಟಿಕಲ್ ಮಾಡಿ ತಮ್ಮ ಗಮನಕ್ಕೆ ತಂದಿದ್ದೇನೆ. ಇದು ಸ್ವಲ್ಪ ಒಂದಿಷ್ಟು ತೊಂದರೆಯ ಕೆಲಸ ಆಗಿದೆ. ನೀವು ಹಣ ಫ್ಲೋಟಿಂಗ್ ಯಾವುದೇ ಖರ್ಚು ಮಾಡೋದಕ್ಕಿಂತ ಮೊದಲು ಏನು ಮಾಡಬೇಕು ಅಂತ ವಿಚಾರ ಮಾಡೋದಕ್ಕಿಂತ ಮೊದಲು ಅಗ್ರಿಮೆಂಟು, JD ಎಲ್ಲವೂ ಕೂಡ ಸುಸ್ಥಿರವಾದಂಥ ಅಗ್ರಿಮೆಂಟ್ಗಳ ಮೂಲಕವಾಗಿಯೇ ನಿಖರವಾದಂಥ ವ್ಯವಸ್ಥೆಯಲ್ಲಿ ತೊಡಗಬೇಕು. ಸುಮ್ಮನೆ ಹಣ ಹಾಕಿ ತೊಂದರೆಗೆ ಒಳಗಾಗಬಾರ್ದು. ಮತ್ತು ನಮ್ಮಲ್ಲಿ ತಗೊಳ್ಳುವಂಥ ನಿವೇಶನದಾರರಿಗೂ ಕೂಡ ಸುಸ್ಥಿರವಾಗಿ ಸಮಯದ ಪಾಲನೆ ಒಳಗೆ ನೀಡ್ತಕ್ಕಂಥದ್ದು ಮತ್ತು ಈ ಇಲಾಖೆಗಳು ನಮಗೇನು ತೊಂದರೆ ಕೊಡ್ತವೆ ಔಟ್ರಿಂದನೂ ಕೂಡ ನಾವು ಸುಸ್ಥಿರವಾಗಿ ಒಂದು ಗಟ್ಟಿತನಕ್ಕೆ ನಮ್ಮ ಒಂದು ಅರ್ಜಿಗೆ ಸಮಯ ಪಾಲನದ ಲಿಮಿಟೇಷನ್ ಒಳಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಬಂಧುಗಳೇ, ತಾವೆಲ್ಲರೂ ಎಚ್ಚೆತ್ಕೋಬೇಕು. ಇನ್ನೂ ಹಲವಾರು ವಿಚಾರಗಳಿವೆ. ಅದರಲ್ಲಿ ನಿಮಗೆ ಚೆಕ್ಲಿಸ್ಟನ್ನು ಒಂದೊಂದನ್ನಾಗಿ ವಿವರವಾಗಿ ಮಾಹಿತಿ ಪಡ್ಕೊಂಡ ನಂತರನೇ ನೀವು ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ರಿ. ಕರೆಕ್ಟಾಗಿ ನೀವು ಮಾಹಿತಿ ಕೊಡಬೇಕು. ನೀವು ಮಾಹಿತಿ ಕೊಡದೇ ಇದ್ದರೆ ಸಾಧ್ಯವೇ ಇಲ್ಲ. ನಿಮ್ಮ ಟೈಮ್ ಲಿಮಿಟೇಷನ್ ಆಯಿತು, ಯಾವ ಡೇಟ್ನಲ್ಲಿ ನೀವು ಪೂರ್ತಿ ಮಾಡ್ತೀವಿ ಅಂತ ನಾವು ಹೇಳೋದಾಯಿತು, ಮತ್ತು ನಿಮ್ಮ ಒಂದು ಸಾಮರ್ಥ್ಯತೆ, ನಿಮ್ಮ ಆರ್ಥಿಕ ವ್ಯವಸ್ಥೆ ಎಲ್ಲವನ್ನು ನೋಡ್ಕೊಳ್ರಿ. ಎಲ್ಲವೂ ಕೂಡ ಅಲ್ಲಿ ಒಂದು ಸಲ ಹೇಳಿದ ನಂತರ ಅದು ಮಾಡಲಿಲ್ಲ ಅಂತಂದರೆ ನಿಮ್ಮ ಮೇಲೆ ಮೊಕದ್ದಮೆ ದಾವ ಆಗೋದಕ್ಕೆ ತಾವೇ ಸಹಕಾರ ಕೊಟ್ಟಂತೆ ಆಗ್ತದೆ. ಅದಕ್ಕೆ ಮತ್ತೆ ನೀವು ಡ್ಯಾಮೇಜ್ ಪೆನಾಲ್ಟಿ ಜೊತೆಗೆ ಮತ್ತೆ ನೀವು ಅವರಿಂದ ಪಡ್ಕೊಳ್ಳುವ ಹಣ ಕಡಿತ ಮಾಡಿಕೊಂಡು ನೀವು ಅದನ್ನು ಕೆಲಸ ಮಾಡಿಕೊಡ್ಬೇಕಾಗ್ತದೆ. ನೀವು ಏನು ಮಾಡಬೇಕು ಅಂತ ಯೋಜನೆಯಲ್ಲಿ ನಿಮ್ಮ ಒಂದು ನಿಯಮಾವಳಿಗಳ ಮೂಲಕವಾಗಿ ಯೋಜನೆ ಹಾಕ್ಕೊಂಡಿದ್ದೀರೋ
ನೀವು ಇಲ್ಲ ಸಲ್ಲದ್ದೆಲ್ಲ ಹೇಳಕ್ಕೆ ಹೋಗಬೇಡಿ. ಏನಾದರೂ ನೀವು ಏನು ಮಾಡ್ತಾ ಇದ್ದೀರಿ, ನಿಮಗೆ ನಿಯಮಾವಳಿ ಪ್ರಕಾರ ಏನಿದೆ ಅಷ್ಟನ್ನು ಹೇಳಿ. ನೀವು ಹೆಚ್ಚಿಗೆ ಹೇಳಿದಿರಿ, ನೀವು ಹೆಚ್ಚಿಗೆ ಅದನ್ನು ಮಾಡೋದಿದ್ದರೆ ಅಭ್ಯಂತರ ಇಲ್ಲ. ಹೇಳಿ ಮಾಡದಿದ್ದರೆ ಮಾತ್ರ ತಾವು ಖಂಡಿತವಾಗಿಯೂ ಕೂಡ ಈ ಒಂದು ರೇರಾ ರೆಗ್ಯುಲೇಟರಿಂಗ್ ಅಥಾರಿಟಿಯಲ್ಲಿ ನೀವು ಸಮಸ್ಯೆಗೆ ಸಿಲುಕುವುದು ಖಚಿತವಾಗುತ್ತದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.